ಪದೇ ಪದೇ ಕೈ ಕೊಡ್ತಾ ಇದೆ ಏರ್ ಇಂಡಿಯಾ ವಿಮಾನ. ನಿನ್ನೆ ಹಾಂಗ್ಕಾಂಗ್ ಘಟನೆ ಬೆನ್ನಲ್ಲೇ ಇಂದು ಮತ್ತೊಂದು ಘಟನೆ ವರದಿಯಾಗ್ತಾ ಇದೆ. ಮತ್ತೊಂದು ಏರ್ ಇಂಡಿಯಾದಲ್ಲಿ ತಾಂತ್ರಿಕ ದೋಷ ಕಾಣಿಸಿಕೊಂಡಿದೆ. ಸ್ಯಾನ್ ಫ್ರಾನ್ಸಿಸ್ಕೋದಿಂದ ಮುಂಬೈಗೆ ಹೊರಟಿದ್ದಂತ ವಿಮಾನ ಇದು. ತಾಂತ್ರಿಕ ದೋಷದಿಂದ ಕೋಲ್ಕತ್ತಾದಲ್ಲಿ ವಿಮಾನ ಲ್ಯಾಂಡ್ ಆಗಿದೆ. ಕೋಲ್ಕತ್ತಾದಲ್ಲಿ ಪ್ರಯಾಣಿಕರನ್ನ ಕೆಳಗಿಳಿಸಿದ್ದಾರೆ ಪೈಲಟ್. AI-180ದಲ್ಲಿ ತಾಂತ್ರಿಕ ದೋಷ ಉಂಟಾಗಿದೆ. ಇದು ಆತಂಕಕ್ಕೂ ಕೂಡ ಕಾರಣವಾಗಿದೆ. ನೋಡಿ, ಬ್ಯಾಕ್ ಟು ಬ್ಯಾಕ್ ಏರ್ ಇಂಡಿಯಾ ವಿಮಾನದಲ್ಲಿ ತಾಂತ್ರಿಕ ಸಮಸ್ಯೆಗಳಾಗ್ತಾ ಇದೆ. ನಿನ್ನೆ ಹಾಂಗ್ಕಾಂಗ್ ಘಟನೆ ಬೆನ್ನಲ್ಲೇ ಇವತ್ತು ಮತ್ತೊಂದು ವರದಿ ಆಗ್ತಾ ಇದೆ. ಹಾಂಗ್ಕಾಂಗ್ ಹೊರಟಿದ್ದಂಥ ವಿಮಾನದಲ್ಲೂ ಕೂಡ ಇದೇ ಸಮಸ್ಯೆ ಆಗಿತ್ತು. ಇದೀಗ ಏರ್ ಇಂಡಿಯಾದಲ್ಲಿ ತಾಂತ್ರಿಕ ದೋಷ ಕಾಣಿಸಿಕೊಂಡಿದೆ. ಸ್ಯಾನ್ ಫ್ರಾನ್ಸಿಸ್ಕೋದಿಂದ ಮುಂಬೈಗೆ ಹೊರಟಿದ್ದಂಥ ವಿಮಾನ ಇದು. ತಾಂತ್ರಿಕ ದೋಷ ಕಂಡುಬಂದಂತ ಹಿನ್ನೆಲೆ ಕೋಲ್ಕತ್ತಾದಲ್ಲಿ ವಿಮಾನವನ್ನ ಲ್ಯಾಂಡ್ ಮಾಡಲಾಗಿದೆ. ಸದ್ಯದ ಪರಿಸ್ಥಿತಿಯಲ್ಲಿ ಏನಾಗ್ತಾ ಇದೆ ಅಂತ ಹೇಳೋದು ಕಷ್ಟ. ಕೋಲ್ಕತ್ತಾದಲ್ಲಿ ಪ್ರಯಾಣಿಕರನ್ನ ಪೈಲಟ್ ಕೆಳಗಿಳಿಸಿದ್ದಾರೆ. ಯಾರೂ ಕೂಡ ರಿಸ್ಕ್ ತೆಗೆದುಕೊಳ್ಳೋದಕ್ಕೆ ಯಾವುದೋ ಒಂದು ಚಾನ್ಸನ್ನು ತಗೊಳ್ಳೋದಕ್ಕೆ ಇಷ್ಟ ಇಲ್ಲ. AI-180ದಲ್ಲಿ ತಾಂತ್ರಿಕ ದೋಷ ಕಂಡುಬಂದಂತಹ ಹಿನ್ನೆಲೆ ಕೋಲ್ಕತ್ತಾದಲ್ಲಿ ಪ್ರಯಾಣಿಕರನ್ನ ಪೈಲಟ್ ಕೆಳಗಿಳಿಸಿದ್ದಾರೆ. ಇನ್ನು ಇಂಡಿಗೋ ವಿಮಾನಕ್ಕೆ ಬಾಂಬ್ ಬೆದರಿಕೆ ಕರೆ ಬಂದಿದೆ. ಮತ್ತೊಂದು ಕಡೆ ಮಹಾರಾಷ್ಟ್ರದ ನಾಗ್ಪುರದಲ್ಲಿ ವಿಮಾನ ತುರ್ತು ಭೂಸ್ಪರ್ಶ ಮಾಡಿದೆ. ಕೊಚ್ಚಿ ದೆಹಲಿ ಮಾರ್ಗದ ಇಂಡಿಗೋ ವಿಮಾನ ತುರ್ತು ಭೂಸ್ಪರ್ಶ ಮಾಡಬೇಕಾಗಿದೆ. ವಿಮಾನದಲ್ಲಿ ಬಾಂಬ್ ನಿಷ್ಕ್ರಿಯ ದಳ, ಶ್ವಾನ ದಳ ಈಗ ಪರಿಶೀಲನೆ ನಡೆಸ್ತಾ ಇದ್ದಾರೆ. ಹುಸಿ ಬಾಂಬ್ ಬೆದರಿಕೆ ಅಂತ ಇದೀಗ ಪೊಲೀಸರು ತಿಳಿಸಿದ್ದಾರೆ. ಇಂಥ ಪರಿಸ್ಥಿತಿಯನ್ನ ಹೇಗೆ ಮಿಸ್ಯೂಸ್ ಮಾಡ್ಕೊಳ್ತಾರೆ, ಹುಸಿ ಬಾಂಬ್ ಬೆದರಿಕೆ ಕರೆಯನ್ನ ಹಾಕುವ ಮೂಲಕವಾಗಿ. ಬಟ್ ಆಸ್ ಪರ್ ಅವರ ಪ್ರೋಟೋಕಾಲ್ ಏನಿರುತ್ತೆ, ಈ ರೀತಿಯಾಗಿ ಬಾಂಬ್ ಕರೆ ಬಂದಾಗ ಇಳಿಸ್ಬೇಕು, ಪ್ಯಾಸೆಂಜರ್ಸ್ಗಳನ್ನ ಡಿಬೋರ್ಡ್ ಮಾಡಬೇಕು, ಅವೆಲ್ಲ ಪ್ರಕ್ರಿಯೆಗಳು ನಡೆದಿದೆ. ಇಂಡಿಗೋ ಮಹಾರಾಷ್ಟ್ರದ ನಾಗ್ಪುರದಲ್ಲಿ ಇಂಡಿಗೋ ವಿಮಾನ ತುರ್ತು ಭೂಸ್ಪರ್ಶ ಮಾಡಿಸಿದ್ದಾರೆ. ಕೊಚ್ಚಿ ದೆಹಲಿ ಮಾರ್ಗದ ಇಂಡಿಗೋ ವಿಮಾನ ಇದೀಗ ಬಾಂಬ್ ನಿಷ್ಕ್ರಿಯ ದಳ, ಶ್ವಾನ ದಳ ಪರಿಶೀಲನೆ ನಡೆಸಿ ಇದು ಹುಸಿ ಬಾಂಬ್ ಬೆದರಿಕೆ ಅನ್ನೋದಾಗಿ ಹೇಳಿದೆ. ಪ್ರಯಾಣಿಕರನ್ನ ಸಿಬ್ಬಂದಿ ಕೆಳಗಿಳಿಸಿದ್ದಾರೆ. ಸ್ಥಳಕ್ಕೆ ಪೊಲೀಸ್ ಸಿಬ್ಬಂದಿ ದೌಡಾಯಿಸಿದ್ದಾರೆ. ಎಲ್ಲ ಪರಿಶೀಲನೆ ನಡೆಸಿದ ನಂತರದಲ್ಲಿ ಗೊತ್ತಾಗಿದೆ ಇದು ಹುಸಿ ಬಾಂಬ್ ಕರೆ ಅನ್ನೋದಾಗಿ. ಅವರಿಗಿರುವಂತಹ ನಿಯಮದ ಪ್ರಕಾರವಾಗಿ ಎಲ್ಲಾ ಪ್ಯಾಸೆಂಜರ್ಗಳನ್ನ ಕೆಳಗಿಳಿಸಿದ್ದಾರೆ. ನಾಗ್ಪುರ ಮಹಾರಾಷ್ಟ್ರದಲ್ಲಿ ಇಂಡಿಗೋವನ್ನ ತುರ್ತು ಭೂಸ್ಪರ್ಶ ಮಾಡಲಾಗಿದೆ.